ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲು ಒಂದು ಹೋಮಿನ ಗಾಡಿ ಲೋನ್ ಕಂಟಿನ್ಯೂ ಸಹ ಸಿಗುತ್ತೆ ಅಥವಾ ಫುಲ್ ಕ್ಯಾಶ್ಗೂ ಸಹ ಸಿಗುತ್ತೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಇದು ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಯಾಕಂದರೆ ನಿಮಗೆ ಓನರ್ ನಂಬರ್ ಈ ಗಾಡಿಯವ್ರದ್ದು ಓನರ್ ನಂಬರು ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಆದರೆ ವೀಕ್ಷಕರೇ, ಯಾರಿಗಾದರೂ ಈ ಅವಶ್ಯಕತೆ ಇದ್ದರೆ ಈ ಗಾಡಿ ಓಮಿನ ಗಾಡಿ ಲೋನ್ ಕಂಟಿನ್ಯೂ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಅದೇ ಒಂದು ಓಮಿನಿ ಕಳಿಸಿದ್ರಾ? ಹೌದು. ಎಷ್ಟು ಮಾಡಲದು? 2017 ಮಾಡಲು ಸರ್ ಅದು. ಓಕೆ. ಓನರ್ ಎಷ್ಟಾಗಿದ್ದಾರೆ? ಎಷ್ಟು ಸೆಕೆಂಡ್ ಓನರ್ ನಾವು. ನೀವು ಸೆಕೆಂಡ್ ಓನರಾ? ಹೌದು. ಓಕೆ. ಎಷ್ಟು ಓಡಿದೆ ಗಾಡಿ? 53,000 ಕಿಲೋಮೀಟ್ರ್ ಓಡಿದೆ. ಬರೀ 53? ಹೌದು. ಓಕೆ ಸರ್. ಪೆಟ್ರೋಲ್ ಒಂದೇನಾ, LPG ಏನಾದರೂ ಇದೆಯಾ? ಇಲ್ಲ ಸರ್, ಪೆಟ್ರೋಲ್ ಮಾತ್ರ. ಓಕೆ. ಇದು MP5 ಇಂಜಿನಾ? ಸರ್, MP5 ಇಂಜಿನಾ ಸರ್ ಇದು? ಹೌದು. ಓಕೆ. ಗಾಡಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಗಾಡೀಲಿ ಈಗ? ಟೈರಲ್ಲಿ 80% ಇದೆ. 80% ಇದೆಯಾ? ಓಕೆ. ಸ್ಟೆಪ್ನಿ ಒಂದಿದೆ. ಓಕೆ. ಇದು ಎಷ್ಟು ಸೀಟ್ರ್ ಗಾಡಿ ಸರ್? 8 ಸೀಟ್ರ್ ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್? FC ಇದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಇನ್ಸೂರೆನ್ಸ್ ಮುಗ್ದಿದೆ. ಹಾಂ. FC ರನ್ನಿಂಗಲ್ಲಿದೆ. ಮತ್ತು ಏನು ಇನ್ಸೂರೆನ್ಸ್ ಕಟ್ಕೊಡ್ತೀರಾ ಅಥವಾ ತಗೊಳ್ಳೋರು ಏನೋ ಕಟ್ಕೊಬೇಕಾ? ಅದು ತಗೊಂಡ್ಮೇಲೆ ಅದನ್ನು ನೋಡೋಣ. ಅದು ಇವಾಗ ಸದ್ಯಕ್ಕೆ ಇನ್ಸೂರೆನ್ಸ್ ಮುಗ್ದಿದೆ. ಮುಗ್ದಿದೆ. ಹಾಂ. ಬಟ್ ಅದು ತಗೊಂಡ್ಮೇಲೆ ಅದು ಮಾತಾಡ್ಬೋದು ಬೇಕಾದ್ರೆ. ಅಂದರೆ ಮಾತುಕತೆ ಕುಂತಾಗ, ಇಲ್ಲ ನೀವು ಆದ್ರೂ ಕಟ್ಬೋದು, ಇಲ್ಲ ಅವ್ರಾದ್ರೂ ಕಟ್ಬೋದು ವ್ಯಾಪಾರಲ್ಲಿ ಕುಂತ ಮೇಲೆ? ಹೌದು. ಅದು ನಾವು ಇಲ್ಲ ನೀವು ಕಟ್ಕೊತೀವಿ ಅಂದರೆ 10,000 ನಾವು ಎಷ್ಟಾಗುತ್ತೆ ಅದು ಲೆಸ್ ಮಾಡ್ಬೋದು, ಇಲ್ಲ ನಾವೇ ಮಾಡ್ಕೊಡ್ತೀವಿ ಬಿಡಿ ಅಂತ ನಾವೇ ಮಾಡಿಸ್ಕೊಡ್ಬೋದು. ಹಾಂ. ಏನೋ ಒಂದು ಆಗುತ್ತೆ ಅದು ಕುತ್ಕೊಂಡ್ಮೇಲೆ. ಓಕೆ. ಗಾಡಿ ಮೇಲೆ ಲೋನ್ ಏನಿಲ್ಲಲ್ಲ ಸರ್? ಸರ್, ಲೋನ್ ಇದೆ ಸರ್. ಅದು ಮತ್ತೆ ಏನು ಕ್ಲಿಯರ್ ಮಾಡಿಕೊಡ್ತೀರಾ? ಲೋನ್ ಅಂದರೆ ಅದ್ರ ತಗೊಳ್ಳೋರು ಕಂಟಿನ್ಯೂ ಮಾಡ್ಕೋಬೋದು ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು 13 ತಿಂಗಳೇನೋ ಕಟ್ಟಬೇಕು. ಇನ್ನು 13-14 ತಿಂಗಳು ಲೋನ್ ಇದೆ. ಹಾಂ. ಈಗ ನಾವು 20 ತಿಂಗಳು ಕಟ್ಟಿದ್ದೀವಿ ಆಲ್ರೆಡಿ. ಓಕೆ. ಈ ಮಂತು ಕಟ್ಟಿದ್ದೀವಿ ಲೋನು. 7,600 ರೂಪಾಯಿ ಲೋನ್ ಇದೆ ಓಕೆ. ತಿಂಗಳಿಗೆ. ಹಾಂ. ಅದರೊಳಗೆ 20 ತಿಂಗಳು ನಾವು ಕಟ್ಟಿದ್ದೀವಿ. ಇನ್ನು 14 ತಿಂಗಳು ಕಟ್ಟಬೇಕಿನ್ನು. ಹಾಂ. 14 ತಿಂಗಳು ಎಷ್ಟು? 7,600 ರೂಪಾಯಿ ಕಟ್ಟಬೇಕು. 600 ರೂಪಾಯಿ. ಓಕೆ. ಮತ್ತು ಲೋನ್ ಕಂಟಿನ್ಯೂ ಕೊಟ್ಟರೆ ನಿಮಗೆ ಹ್ಯಾಂಡ್ ಕ್ಯಾಶ್ ಎಷ್ಟು ಕೊಡಬೇಕು? ಅದೇ ಅದು ವ್ಯಾಪಾರ ಮಾತಾಡಿದ್ಮೇಲೆ ಅದು ಇದಾಗುತ್ತೆ ಸರ್. ಅದು ಅದಕ್ಕೆ ಹೇಳ್ತಾ ಇರೋದು. ಹಾಂ. ಇಲ್ಲ ಫುಲ್ ಕ್ಯಾಶ್ ಯಾರಲ್ಲಿ ಕೇಳಿದ್ರೆ? ಅಲ್ಲ, ಫುಲ್ ಕ್ಯಾಶ್ ಕೊಟ್ಟರೆ ಅದು ಎರಡು ಒಂದೇ ಆಗುತ್ತಲ್ಲ ಸರ್. ಅವ್ರು ಫುಲ್ ಕ್ಯಾಶ್ ಕಟ್ತೀವಿ ಅಂತ ಅಂದರೆ ಅಲ್ಲೇ ಬ್ಯಾಂಕ್ ಹತ್ರ ಕಟ್ಬಿಟ್ಟು ಲೋನ್ ಕ್ಲಿಯರ್ ಮಾಡಿಬಿಟ್ಟು NOC ತಗೊಂಡು ಹಂಗೆ ಡೈರೆಕ್ಟಾಗಿ ಕೊಡ್ಬೋದಲ್ಲ. ಎರಡು ಒಂದೇ ತಾನೇ? ಎರಡು ಒಂದೇ ಅಂದರೆ ನಿಮ್ಮದು ರೇಟ್ ಹೇಳ್ಬೇಕಲ್ಲ ಸರ್. ಈಗ ಲೋನ್ ಇಷ್ಟಿರುತ್ತೆ. ಹಾಂ. ಲೋನು ಇನ್ನು ಹೆಚ್ಚು ಕಮ್ಮಿ 14 ತಿಂಗಳು ಲೆಕ್ಕ ಮಾಡ್ಕೊಳ್ಳಿ. 14 ತಿಂಗಳು ಅಂದರೆ 7,600 ರೂಪಾಯಿ ಅಂದರೆ ಅಲ್ಲಿ 98,000ನೋ ಇಲ್ಲ 1,00,000ನೋ ಇದೆ. 98. ಓಕೆ. 1 ಲಕ್ಷನೇ ಅನ್ಕೊಳ್ಳೋಣ. ಹಾಂ, ಹೌದು. 1 ಲಕ್ಷ ಅಂದರೆ ನೀವು ಗಾಡಿ ರೇಟ್ ಏನು ಹೇಳ್ತೀರಾ? ಸರ್, ನಾವು ಆಲ್ರೆಡಿ ಗಾಡಿ ಫೇಸ್ಬುಕ್ ಹಾಕಿದ್ವಿ ಒಂದು ಸತಿ. ಯಾರೋ ಒಂದು 2-3 ಜನ ಬಂದು ನೋಡ್ಕೊಂಡು ಹೋಗಿದ್ರು. ಗಾಡಿ ನಮ್ಮದು ರಫ್ ಯೂಸ್ ಮಾಡಿಲ್ಲ, ಸ್ಮೂತ್ ಯೂಸ್. ನಾವು ಫ್ಯಾಮಿಲಿ ಟ್ರಿಪ್ಪಿಗೆ ಮಾತ್ರ ಯೂಸ್ ಮಾಡೋದು. ನಾವು ಜಾಸ್ತಿ ರನ್ ಮಾಡಿಲ್ಲ. ನಮ್ಮದು ಗಾಡಿ ಕಂಡೀಷನ್ ರನ್ನಿಂಗ್ ಏನು 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ, ಓಡಿಸ್ಕೋಬೋದು. ನಮ್ಮದು ಸರ್ವಿಸ್ ರೆಕಾರ್ಡ್ ಎಲ್ಲ ಇದೆ. ಏನು ಸರ್ವಿಸ್ ರೆಕಾರ್ಡ್ ಫುಲ್ಲು ಗಾಡಿ ತಗೊಳಂಗಿಂದ ಫುಲ್ ಸರ್ವಿಸ್ ರೆಕಾರ್ಡ್ ಇದೆ. ಯಾವುದು ಫಾಲ್ಟ್ ಏನಿಲ್ಲ ಗಾಡಿ ನಮ್ಮದು. ಓಕೆ. ಆಕ್ಸಿಡೆಂಟ್, ಡ್ಯಾಮೇಜು, ಸ್ಕ್ರ್ಯಾಚಸ್ಸು, ರಸ್ಟ್ ಹಿಡಿದಿರೋದು ಅದೆಲ್ಲ ಏನಿಲ್ಲ ಗಾಡಿ ನಮ್ಮದು. ಹೊಸ ಗಾಡಿ ಶೋರೂಮ್ ಏನಿದೆ, ಶೋರೂಮ್ ಕಂಡೀಷನಲ್ಲಿ ಇದೆ ಗಾಡಿ. ಓಕೆ. ಇನ್ನೂ 5,000 ಕಿಲೋಮೀಟ್ರ್ ಓಡಿಸ್ಬೋದು. ಆಯಿಲ್ ಚೇಂಜ್ ಮಾಡ್ಸಂಗಿಲ್ಲ. ಇನ್ನೂ 5,000 ಕಿಲೋಮೀಟ್ರ್ ಓಡಿಸ್ಬೋದು. ಆಯಿಲ್ ಚೇಂಜ್ ಇನ್ನೂ 5,000 ಕಿಲೋಮೀಟ್ರ್. ನಾವು 10,000ಕ್ಕೆ ಕೊಟ್ಟಿರ್ತಾರೆ. ನಾವು ಸರ್ವಿಸ್ ಮಾಡಿಸಿದ್ಮೇಲೆ 5,000 ಓಡಿಸಿದ್ದೀವಿ. ಇನ್ನೂ 5,000 ಇದೆ. ಇನ್ನೂ 5,000 ಆಯಿಲು ಕೂಡ ಚೇಂಜ್ ಮಾಡ್ಸಂಗಿಲ್ಲ, ಹಂಗೆ ಓಡಿಸ್ಕೋಬೋದು. ಓಕೆ. ಗಾಡಿ ಕಂಡೀಷನಲ್ಲಿದೆ, ಏನು ತೊಂದರೆ ಇಲ್ಲ.
ಸರಿ. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಸರ್ ನಾವು. ಓಕೆ ಸರ್. ಈಗ ಅದೇ ಏನು ರೇಟ್ ಹೇಳ್ತೀರಾ ಗಾಡಿಗೆ? ನಾವು ಒಂದು 340 ಕೇಳಿದ್ವಿ ಎಲ್ಲ ಹಾಂ. ಟೋಟಲ್ ಲೋನ್ ಗೀನೆಲ್ಲ ಸೇರಿ. ಹಾಂ ಹಾಂ ಹಾಂ. ಲೋನ್ ಏನಿರುತ್ತೆ ಅದು ಲೋನ್ ಕಟ್ಕೊಬಿಟ್ಟು ಉಳ್ದಿದ್ದು ನಮಗೆ ಒಂದು 240 ನಮಗೆ ಕೊಟ್ಬಿಡೋದು ಅಂತ ನಾವು ಪ್ಲಾನ್ ಮಾಡಿದ್ವಿ. ಹ್ಞೂ ಹ್ಞೂ 2.5 ಹೇಳಿದ್ವಿ. ಆಮೇಲೆ ನಾವೇ 20,000 ಕಮ್ಮಿ ಮಾಡಿದ್ವಿ. ಹ್ಞೂ. ಸ್ವಲ್ಪ ಏನೋ ತೊಂದರೆ ಇತ್ತು ನಮಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಓಕೆ. ಈಗ ಆಲ್ರೆಡಿ ಅದೇ ಒಂದು 20,000 ರೂಪಾಯಿ ಕಮ್ಮಿ ಮಾಡ್ಬೋದು. ಒಂದು 2.20 ಕೈ ಕೊಟ್ಟು ಅದೆಲ್ಲ ಲೋನ್ ಏನೈತೆ ಲೋನ್ ಕ್ಲಿಯರ್ ಮಾಡ್ಕೊಂಡ್ರೆ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಎರಡು ಟೋಟಲ್ 3,20,000 ಆಗ್ಬೋದು ಹ್ಞೂ ಹ್ಞೂ ಹ್ಞೂ. ಅಂತ ಇದೆ ಸರ್. ಓಕೆ ಸರ್. ಈಗ ಆಲ್ ಓವರ್ ಕರ್ನಾಟಕದಿಂದ ಬಂದರೆ ಕೊಡ್ತೀರಾ ಅಥವಾ ನಿಮ್ಮ ಲೋಕಲ್ ಇರೋಂಥವ್ರು ಯಾರಿಗಾದ್ರು ಕೊಡ್ತೀರಾ ಲೋನ್ ಕಟ್ಟಿ ನೀವು? ಯಾರು ಬೇಕಾದ್ರೂ ಬರ್ಬೋದು ಸರ್. ಗಾಡಿ ಇವಾಗ ಅವ್ರಿಗೆ ಇಷ್ಟ ಆಗೈತೆ ಅಂತಂದರೆ ಗಾಡಿ ಇವಾಗ ನೀವು 10 ಯೂಟ್ಯೂಬಲ್ಲಿ ಹಾಕ್ತೀರಾ ಅಂದರೆ 10 ಕಡೆಯಿಂದ ಬರ್ತಾರೆ. ಹೌದು. ಇವಾಗ ಅವ್ರಿಗೆ ಇಷ್ಟ ಆದರೆ ಇವಾಗ ಗಾಡಿ ಯಾಕೆಂದ್ರೆ ಓಮಿನಿಗೆ ಸ್ಟಾಪ್ ಆಗಿದೆ. ಅದು ಓಮಿನಿಗೆ ಡಿಮ್ಯಾಂಡ್ ಇದೆ ಎಲ್ಲ ಕಡೆ ಇದೆ, ಗೊತ್ತಿದೆ ನಿಮಗೂ. ಹೌದು. ಯಾಕಂದರೆ ಹೋಟ್ಲು ಮಾಡೋರು ಇವಾಗ ಹೋಟ್ಲು ಬಿಸ್ನೆಸ್ ಜಾಸ್ತಿ ನಡೀತಾ ಇದೆ, ಬೇರೆ ಏನೂ ನಡೀತಾ ಇಲ್ಲ ಬಿಸ್ನೆಸ್ಸಲ್ಲಿ. ಹ್ಞೂ ಹ್ಞೂ ಹ್ಞೂ. ಈಗ ಹೋಟ್ಲು ಮಾಡೋರು ನಾವು ಹೋಟ್ಲು ಮಾಡೋಕ್ಕೆ ಅಂತ ತಗೊಂಡ್ವಿ. ಓಕೆ. ಬಟ್ ನಮಗೆ ಏನೋ ಫ್ಯಾಮಿಲಿಲಿ ಸ್ವಲ್ಪ ಸಮಸ್ಯೆ ಆಯಿತು. ಹ್ಞೂ ಹ್ಞೂ. ಹಂಗಾಗಿ ನಾವು ಮಾಡಿಲ್ಲ ಏನುವೆ. ಓಕೆ ಓಕೆ. ಇಲ್ಲಿ ಫ್ಯಾಮಿಲಿ ಓಡಾಡೋದಕ್ಕೋಸ್ಕರ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಅಷ್ಟೇ. ಸರಿ ಸರಿ. ಈಗ ಗಾಡಿ ಇರೋದು ಲೊಕೇಶನ್ ಸರ್? ಸರ್ ಬೆಂಗಳೂರಲ್ಲಿ ಸರ್ ಇದು. ಬೆಂಗಳೂರು ಯಾವ ಏರಿಯಾ? ಅದು ನಮ್ಮದು ಇಲ್ಲಿ ಮಾಗಡಿ ರೋಡು. ಮಾಗಡಿ ರೋಡು. ಮಾಗಡಿ ರೋಡ್ ಅಂಜನಾನಗರ. ಸರಿ ಸರ್ ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಕಾಂಟ್ಯಾಕ್ಟ್ ನಂಬರ್ ಅದೇ ನಂಬರು. ಹ್ಞೂ. ಅದು ಅಷ್ಟಿದೆ ನೋಡಿ, ಯಾರನ್ನು ಇದ್ದರೆ. ನಾವು ಫೇಸ್ಬುಕ್ಕಲ್ಲಿ ಮಾರ್ಕೆಟಿಂಗಲ್ಲಿ ಹಾಕಿದ್ರು. ಓಕೆ 2-3 ಜನ ಬರ್ತೀವಿ ಅಂದರು. ಬಟ್ ಆ ಟೈಮಲ್ಲಿ ನಾವು ಸಿರ್ಕಲ್ಲಿ ಎಲ್ಲೋ ಟ್ರಿಪ್ ಹೋಗಿದ್ವಿ ನಾವು. ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ. ಓಕೆ ಓಕೆ ಮತ್ತೆ ಅವ್ರು ಬರ್ತೀವಿ ಅಂತ ಹೇಳಿದ್ರು. ಬಂದು ನೋಡ್ತೀವಿ ಮಾತಾಡ್ತೀವಿ ಅಂದರು. ಓಕೆ. ನಾನು ಯೂಟ್ಯೂಬ್ ನೋಡ್ತಾ ಇರ್ತೀನಲ್ವಾ, ಹಾಂ ಹಾಂ. ಈ ನಂಬರ್ ಸಿಕ್ತು. ಸರಿ ಹಾಕೋಣ ತಡಿ ಅಂದ್ಬಿಟ್ಟು ನಾನು ಹಂಗೆ ಫೋಟೋ ಇತ್ತು ನಿಮಗೆ ಕಳಿಸಿದ್ದೆ ಅಷ್ಟೇ. ಓಕೆ ಸರ್ ಆಯ್ತು. ಖಂಡಿತ ಸೇಲ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡಿದ್ದೀರಾ? ಅಲ್ಲ ಮಾಡ್ಕೊಡ್ತೀವಿ. ನಾವು 10,000 ಏನು ಮುಖ ನೋಡೋಕೆ ಹೋಗಲ್ಲ. ಈಗ ಮನೆ ಹತ್ರ ನಾವು ರನ್ ಮಾಡ್ತಿಲ್ಲ. ನಮಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಗಾಡಿ ಇದು. ನಮಗೆ ಇದು 2 ವೀಲರ್ ಕಡೆಯಿಂದ 2 ವೀಲರ್ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ನಮಗೆ. ಹಾಂ ಹಾಂ. ಬಟ್ ಹಂಗಾಗಿ ನಮಗೆ ಕಾರ್ದೇನಿಲ್ಲ. ಕಾರ್ ಒಂದು ಡಿಂಟು, ಒಂದು ಸ್ಕ್ರಾಚಸ್ಸು ಇಲ್ಲ. ಓಕೆ ಓಕೆ. ವಾಷಿಂಗ್ ಒಂದು ಮಾಡಿಸ್ಕೊಬಿಟ್ರೆ ಹಾಂ ಹಾಂ. ಫುಲ್ ಶೋರೂಮಲ್ಲಿ ಹೆಂಗೆ ಕಾಣ್ತದೆ ಹಂಗಿರ್ತದೆ. ನಾವು ವಾಷಿಂಗ್ ಮಾಡಿಸಿಲ್ಲ, ಅದು ಹಂಗೆ ಕಳಿಸಿರೋದು ನಿಮಗೆ. ಓಕೆ ಸರ್ ಆಯ್ತು.